ಎಲ್ಲರಿಗೂ ನಮಸ್ಕಾರ ರೀ. ಬೇಸಿಗೆ ಬಂತಂದ್ರೆ ಬಿಸಿಲು ಜಾಸ್ತಿ ಆಕತಿ. ಒಂದೇ ಥರ ತಿಂದು ತಿಂದು ಬೇಜಾರಾಗಿರ್ತೈತಿ. ಆವಾಗ ಮನೆಯೊಳಗಿದ್ದಂಥ ಹೆಲ್ದಿ ರೆಸಿಪಿನ ನಾವು ಮಾಡ್ಕೊಂಡು ತಿಂದ್ರೆ ಎಷ್ಟು ರುಚಿ ಇರ್ತೈತಿ ಮತ್ತು ಮನಸ್ಸಿಗೆ ದೇಹಕ್ಕೆ ಅಷ್ಟು ಆರಾಮ ಅನಿಸ್ತೈತಿ ರೀ. ಇವತ್ತು ಸಿಂಪಲ್ ಆದಂಥ ಒಂದು ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಇದು ಮನ್ಯಾಗ ಎಲ್ಲರ ಅಡುಗೆ ಮನೆಯೊಳಗೆ ಇದ್ದೇ ಇರ್ತೈತಿ. ಈ ರೆಸಿಪಿ ನೀವು ಮಾಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು 300 ಗ್ರಾಮ್ ಆಗುವಷ್ಟು ಗಜರಿ ತೊಗೊಂಡಿನಿ, ಅದನ್ನು ತುರಿದಿಟ್ಕೊಂಡೇವ್ರಿ. ಇದಕ್ಕೆ ಒಗ್ಗರಣೆಗೆ 1-2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹೆಸಳು ಒಂದು 3-4 ಜಜ್ಜಿ ಅವನ್ನೆಲ್ಲ ಸೆಪ್ಪೆ ಸುಲಿದಿಟ್ಟಿದ್ದೀವಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಉಪ್ಪು ಮತ್ತು ಜೀರಿಗೆ ಇಷ್ಟು ಇಟ್ಕೊಂಡ್ಬಿಡೋದ್ರಿ. ಈಗ ಒಂದು ಕಡಾಯಿ ಒಳಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ಕೂಡಲೇ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪು ಆದ ಕೂಡಲೇ ಬೆಳ್ಳುಳ್ಳಿ ಹೆಸಳು ಹಾಕಿಬಿಡ್ರಿ. ಬೆಳ್ಳುಳ್ಳಿ ಹೆಸಳು ಭಾಳ ರುಚಿ ಕೊಡ್ತೈತಿ. ಈ ಥರದ ಘಮ ಭಾಳ ಚಲೋ ಬರ್ತೈತಿ ರೀ. ಈಗ ಉಳ್ಳಾಗಡ್ಡಿ ಹಾಕಿಬಿಡೋದ್ರಿ. ಉಳ್ಳಾಗಡ್ಡಿ ಹಾಕಿ ನಿಧಾನಕ್ಕೆ ಬಣ್ಣ ಬರೋ ಬದಲಾಗೋ ತನಕ ಇದನ್ನು ಹುರಿದು ಬಿಡೋದ್ರಿ. ಸ್ವಲ್ಪ ಬಂಗಾರದ ಬಣ್ಣ ಬರ್ಬೇಕ್ರಿ. ಅಲ್ಲಿ ತನಕ ಉಳ್ಳಾಗಡ್ಡಿ ಹುರಿದು ಬಿಡೋದು. ಉಳ್ಳಾಗಡ್ಡಿ ಮೆತ್ತಗಾಗಬೇಕು. ಹಿಂಗೆ ಮೆತ್ತಗಾತಂದ್ರೆ ಈ ಥರದ ರುಚಿ ಡಬಲ್ ಆಕೈತಿ. ಈಗ ಹಸಿ ಖಾರ ಅಂದ್ರೆ ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಇಟ್ಕೊಂಡಿದ್ವಿ. ನಾವು ಅದನ್ನು ತೋರಿಸಿಲ್ಲ ನಿಮಗೆ, ವಿಡಿಯೋ ಭಾಳ ಉದ್ದ ಆಕೈತಿ ಅಂತೇಳಿ. ಅದನ್ನು ಹಸಿ ಖಾರ. ಇದಕ್ಕೆ ಕಲರ್ ಕೊಡೋಕೆ 1 ಚಿಟಿಕೆ ಅರಿಶಿನ ಪುಡಿ ಹಾಕೋದ್ರಿ. ಅರಿಶಿನ ಪುಡಿ ಜಾಸ್ತಿ ಹಾಕಬೇಡ್ರಿ, 1 ಚಿಟಿಕೆ, ಜಸ್ಟ್ 1 ಚಿಟಿಕೆ. ಇದು 2-3 ಮಂದಿಗೆ ಆಗೋಷ್ಟು ನಾವು ಮಾಡಕತ್ತಿದ್ದೀವಿ. ಇದಕ್ಕೆ 1 ಚಿಟಿಕೆ ಆಗೋಷ್ಟು ಹಿಂಗೆ ಹಾಕಕತ್ತಿದ್ದೀವಿ ರೀ. ಹಿಂಗೆ ಹಾಕ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ. ಈಗ ಉಳ್ಳಾಗಡ್ಡಿ ಎಲ್ಲ ಚಲೋದಂಗೆ ಬಾಡಿದವು, ಕೆಂಪಾಗ್ಯಾವ. ಈಗ ಗಜ್ಜರಿ ಹಾಕಿಬಿಡೋದ್ರಿ. ಗಜ್ಜರಿ ಹಾಕಿ ಗಜ್ಜರಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆಂದಂಗೆ ಬೇಯಿಸ್ಕೊಂಬಿಡೋದ್ರಿ. ಅಂದ್ರೆ ಇದ್ರೊಳಗೆ ನೀರಿನ ಅಂಶ ಇರ್ತೈತೆ ರೀ. ಆ ನೀರಿನ ಅಂಶ ಹೋಗೋ ತನಕನೂ ಈ ಗಜ್ಜರಿ ಹಿಂಗೆ ಕೆಳಗಿನ ಮೇಲಿಂದ ಕೆಳಗೆ ಮಾಡಿ ಬಿಸಿ ಮಾಡಿಬಿಡೋದ್ರಿ. ಅಂದ್ರೆ ಅದು ಹಸಿ ಎಲ್ಲ ಹೋಗಿಬಿಡ್ತೈತೆ ರೀ. ಹಸಿ ಹೋದ ನಂತರ ಸ್ವಲ್ಪ ಇನ್ನೂ ಪ್ರಿಪ್ರೇಷನ್ ಐತಿ. ಈಗ ಅದಕ್ಕೆ ಉಪ್ಪು ಹಾಕೋದ್ರಿ. ಉಪ್ಪು ಹಾಕ್ತಂದ್ರೆ ಇನ್ನೂ ಸ್ವಲ್ಪ ನೀರು ಬಿಡ್ತೈತೆ ರೀ. ಅದು ಈಗ ಕಲರ್ ಹೆಂಗೆ ಚೇಂಜ್ ಆಗಕತ್ತೈತಿ ನೋಡ್ರಿ. ಅದು ಮೊದಲು ಹಾಕಿದಾಗ ಕಲರ್ ಹೆಂಗಿತ್ತು, ಈಗ ಹೆಂಗಿತ್ತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಹಿಂಗೆ ತಿರುಗಿಸೋದ್ರಿ. ಕೆಳಗಿನ ಮೇಲಿಂದ ಕೆಳಗೆ ಹಿಂಗೆ ಜರ ಮಾಡ್ಕೊತಿದ್ರಂದ್ರೆ ಅದೆಲ್ಲ ಒಣದಾಗಿ ಬಿಡ್ತೈತೆ ರೀ. ಅದ್ರೊಳಗಿಂದ ಹಸಿ ಎಲ್ಲ ಹೋಗಿಬಿಡ್ತೈತಿ. ಹಿಂಗೆ ಒಣದಾತಂದ್ರೆ ನಮ್ಮ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ. ಬಿಸಿಲಾಗ ಈ ರೆಸಿಪಿ ನೀವು 1 ಸಲ ಮಾಡಿರಿ ಅಂದ್ರೆ ಮತ್ತೆ ಬಿಡ್ತಾರೆ ರೀ. ಯಾಕಂದ್ರೆ ಗಜ್ಜರಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಗಜ್ಜರಿ ತಿನ್ನಬೇಕು. ಇದಕ್ಕೆ ಕಣ್ಣಿನ ಆರೋಗ್ಯ ಭಾಳ ಚಲೋ ಇರ್ತೈತಿ ಮತ್ತು ಚರ್ಮದ ಆರೋಗ್ಯನೂ ಭಾಳ ಚಲೋ ಇರ್ತೈತಿ. ಅದ್ರ ಸಲುವಾಗಿ ಗಜ್ಜರಿ ಜಾಸ್ತಿ ಬಳಸಬೇಕು. ಹಿಂಗೆ ಜಾಸ್ತಿ ಬಳಸ್ಬೇಕಾದ್ರೆ ನಾವು ಊಟದಾಗೂ ಬಳಸ್ಬೋದು, ಹಂಗೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಈಗ ಅದನ್ನು ಲಿಡ್ ಮುಚ್ಚಿ 1-2-3 ನಿಮಿಷ ಬಿಟ್ಟು ಬಿಡೋದ್ರಿ. 2-3 ನಿಮಿಷ ಆದ ಕೂಡಲೇ ಇದನ್ನು ಲಿಡ್ ತೆಗೆದ ನೋಡ್ರಿ, ಎಲ್ಲ ಡ್ರೈ ಆಗೈತಿ. ಅದು ಎಲ್ಲ ಹೀರ್ಕೊಂಡ್ಬಿಟ್ಟೈತಿ. ಒಗ್ಗರಣೆ ಎಲ್ಲ ಪರ್ಫೆಕ್ಟ್ ಆಗೈತಿ ರೀ. ಇನ್ನು ಮುಂದಿನ ಪ್ರಿಪ್ರೇಷನ್ಗೆ ಹೋಗೋಣ. ಈಗ ಅದನ್ನು ಸ್ವಲ್ಪ ತಂಪು ಮಾಡಕ್ಕೆ ಬಿಟ್ಟು ಬಿಡೋದ್ರಿ. ಅಂದ್ರೆ 5 ನಿಮಿಷ ಬಿಟ್ಟು ಇದಕ್ಕೆ ಗಟ್ಟಿ ಕೆನೆ ಮೊಸರು ಹಾಕಕತ್ತೀವಿ ರೀ. ಹುಳಿ ಮೊಸರು ಬೇಡ, ಕೆನೆ ಮೊಸರು ಹಾಕಿರಿ. ಹಿಂಗೆ ಕೆನೆ ಮೊಸರು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕಪ್ಪ ಅಂತಂದ್ರೆ ಗಟ್ಟಿ ಇಟ್ಕೊರಿ. ಇಲ್ಲ ನಮಗೆ ಸ್ವಲ್ಪ ತೆಳ್ಳಗೆ ಬೇಕಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಮೊಸರು ಹಾಕಿ ಅದನ್ನು ತೆಳ್ಳಗೆ ಮಾಡ್ಕೊರಿ. ಹಿಂಗೆ ನೀವು ಮಾಡಿದ್ರಂದ್ರೆ ಈ ಗಜ್ಜರಿ ಮೊಸರು ರೈತ ರೆಡಿ ಆಗಿಬಿಡ್ತೈತೆ ರೀ. ಈ ಗಜ್ಜರಿ ಮೊಸರು ರೈತ ಒಂದು ಸಲ ನೀವು ಪೂರಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಟೇಸ್ಟ್ ನೋಡ್ರಿ, ವಾಹ್ ಸೂಪರಾಗಿರ್ತೈತೆ ರೀ. ಈಗ ನಾವು ಮತ್ತೆ ಅದಕ್ಕೆ ಮೊಸರು ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಕತ್ತಿದ್ದೀವಿ ರೀ. ಹಿಂಗೆ ಮೊಸರು ಸ್ವಲ್ಪ ಹಾಕಿ ನೀವು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಅಂದ್ರೆ ಇದು ಗಜ್ಜರಿ ರೈತ ಏನೈತಲ್ಲ ಪರ್ಫೆಕ್ಟಾಗಿ ಬಿಡ್ತೈತಿ. ನಾವು ಇದನ್ನು ಭಾಳ ತೆಳ್ಳಗೆ ಮಾಡಿಲ್ಲ, ಕರೆಕ್ಟಾಗಿ ಆ ಗಜ್ಜರಿಗೆ ಆ ಮೊಸರಕ್ಕೆ ಕಾಂಬಿನೇಷನ್ ಆಗುವಂಗೆ ನಾವು ಮಾಡೀವಿ. ನಿಮಗೆ ಜಾಸ್ತಿ ಕಮ್ಮಿ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಮೊಸರು ಜಾಸ್ತಿ ಹಾಕೋಬೋದು. ಈಗ ನಮ್ಮದು ಮೊಸರು
ಗಜ್ರಿ ರೆಡಿ ಆಗೈತಿ ರೀ. ಅಂದ್ರೆ ಗಜ್ರಿ ರೈತ ರೆಡಿ ಆಗೈತಿ. ಇನ್ನೇನಿದ್ರೆ ನಾವು ಇದನ್ನು ಸರ್ವಿಂಗ್ ಪ್ಲೇಟ್ದೊಳಗೆ ಸರ್ವ್ ಮಾಡ್ಕೊಂಡು ರುಚಿ ನೋಡೋದು ಅಷ್ಟೇ ಐತ್ರಿ. ಈ ಥರದ ರುಚಿ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕೈತಿ ರೀ. ಇದ್ರದ್ದು ಘಮನೂ ಭಾರಿ ಇರ್ತೈತಿ, ಈ ಥರದ ರುಚಿನೂ ಮಸ್ತ್ ಇರ್ತೈತಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡತ್ತೀವಿ. ಈಗ ಪ್ಲೇಟ್ ಒಳಗೆ ಸರ್ವ್ ಮಾಡೀವಿ ನೋಡಿರಿ. ಒಂದು ಬಟ್ಟಲದೊಳಗೆ ಅದನ್ನು ಸರ್ವ್ ಮಾಡೀವಿ. ಹಿಂಗೆ ನೀವು ಗಜ್ರಿ ರೈತ ಒಂದು ಸಲ ಮನೆಯವ್ರಿಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಕ್ಕಳಿಗಂತೂ ಭಾಳ ಇಷ್ಟ ಆಕತ್ತಿರೋದು. ಯಾಕಂದ್ರೆ ಗಜ್ರಿ ಸ್ವೀಟ್ ಇರ್ತೈತಿ. ಮೊಸರಂತೂ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ ಭಾಳ ಇಷ್ಟ. ಈ ಗಜ್ರಿ ರೆಸಿಪಿ ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.